ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಛಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ಕೊನೆಯ ತನಕ, ಈ ಪ್ರಸಂಗ ಮುಗಿಯೋ ತನಕ ನನ್ನನ್ನು ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನಿನ್ನ ವಶದಲ್ಲಿ ನಾನು ಒಪ್ಪಿಸುತ್ತೇನೆ. ನೀನೇ ನಡೆಸೆಂದು ನಿನ್ನಲ್ಲಿ ಮೊರೆಯಿಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ನಾವು ದೇವರನ್ನು ಕಾಯುವುದು, ದೇವರ ಕೆಲಸ ಕಾರ್ಯಗಳಲ್ಲಿ, ದೇವರ ಯೋಜನೆಗಳನ್ನು ನಮ್ಮ ಜೀವಿತದಲ್ಲಿ ಕಾಯುವುದು ಎಷ್ಟು ಅಗತ್ಯ ಅಂತ ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು 2 ಪ್ರಸಂಗಗಳನ್ನು ಧ್ಯಾನಿಸಿದ್ದೇವೆ. ಈಗ 3ನೇ ಸಂಗತಿಗೆ ನಾವು ಅದೇ ದೇವರನ್ನು ಕಾಯುವ ವಿಷಯದಲ್ಲಿ 3ನೇ ಭಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ದೇವರನ್ನು ಕಾಯುವ ಸಮಯದಲ್ಲಿ ನಮಗೆ ಒಂದು ಮಾರ್ಗದರ್ಶನ ಬಹಳ ಅಗತ್ಯ. ಇದನ್ನು ನಾವು ಎಲ್ಲಿಂದ ಪಡೆಯುತ್ತೇವೆ ಇದನ್ನು ನೋಡಬೇಕು. ಯಾಕೆಂದರೆ ಕಾಯುವುದಂತ ಸುಮ್ಮನೆ ಕೂತ್ಕೊಂಡು ಯಾವುದೇ ನಾವು ಈಗ ಯಾರನ್ನು ಕಾಯ್ತೇವೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಮಾರ್ಗದರ್ಶನ. ಈಗ ಈ ಕಾಯುವ ಸಮಯದಲ್ಲಿ ದೇವರು ಹೇಗೆ ಮಾರ್ಗದರ್ಶನ ಕೊಡ್ತಾರೆ, ದೇವರು ಯಾವ ರೀತಿಯಾಗಿ ನಮ್ಮನ್ನು ನಡೆಸುತ್ತಾರೆ, ನಮ್ಮ ಕಾಯುವಿಕೆಗೆ ಸರಿಯಾದ ರೀತಿಯಲ್ಲಿ ದೇವರು ಹೇಗೆ ನಮ್ಮನ್ನು ನಡೆಸಲಿಕ್ಕೆ ಇಚ್ಛೆ ಪಡುತ್ತಾರೆ, ಈಗ ಇದನ್ನು ನಾವು ತಿಳ್ಕೊಳ್ಳೋದು ಹೇಗೆ, ಇದನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಇದಕ್ಕೆ ನಾವು ಒಂದು ವಾಕ್ಯ ನೋಡೋಣ. ಕೀರ್ತನೆ 119ನೇ ಕೀರ್ತನೆ 74ನೇ ವಾಕ್ಯ ನಾವು ಅಲ್ಲಿ ನೋಡೋಣ. ಇದು 119ನೇ ಕೀರ್ತನೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಕೀರ್ತನೆ ಆಗಿದೆ. ಉದ್ದವಾದ ಕೀರ್ತನೆಗಳಲ್ಲಿ ಅತಿ ಉದ್ದವಾದ ಕೀರ್ತನೆ ಇದಾಗಿದೆ. ಆವಾಗಲೇ ನಾವು ತಿಳ್ಕೊಳ್ಬೋದು ದೇವರ ವಾಕ್ಯಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಈ 119ನೇ ಕೀರ್ತನೆ, ಇಡೀ ಕೀರ್ತನೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ, ದೇವರ ಆಜ್ಞೆಗಳಿಗೆ ಸಂಬಂಧಪಟ್ಟ ಕೀರ್ತನೆ ಆಗಿದೆ. ಈಗ ಅದರಲ್ಲಿ ನಾವು 74ನೇ ವಾಕ್ಯ ನೋಡೋಣ. ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ. ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. ನೋಡಿ, ಈ ಸಮಯದಲ್ಲಿ ಬಹಳ ಅಗತ್ಯವಾಗಿ ದೇವರ ವಾಕ್ಯವನ್ನು ನಾವು ನಿರೀಕ್ಷಿಸಿಕೊಳ್ಳುವುದು. ಅಂದರೆ ದೇವರು ನಾವು ಕಾಯುವ ಸಮಯದಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನ ಆತನು ತನ್ನ ವಾಕ್ಯದ ಮೂಲಕ ಕೊಡುತ್ತಾನೆ. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ಕಾದುಕೊಳ್ಳುವುದು, ವಾಕ್ಯದ ಮೂಲಕ ದೇವರ ಮಾರ್ಗದರ್ಶನವನ್ನು ತಿಳಿಯುವುದು ಭಾಳ ಅಗತ್ಯವಾಗಿದೆ. ನೋಡಿ, ಅದಕ್ಕೆ ಮುಂದುವರಿದ ಭಾಗವಾಗಿ ಅಲ್ಲೇ 81ರಿಂದ 83 ತನಕ ನಾವು ನೋಡೋಣ. ನನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗೊಂಡಿತು. ನಿನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗೊಂಡಿತು. ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆ ಉಳ್ಳವನಾಗಿದ್ದೇನೆ. ನಿನ್ನ ನುಡಿಯನ್ನು ನೆರವೇರಿಸಿ ಯಾವಾಗ ನನ್ನನ್ನು ಸಂತೈಸುವಿ ಎಂಬುದಕ್ಕೋಸ್ಕರವೇ ನನ್ನ ದೃಷ್ಟಿ ಮಂದವಾಯಿತು. ಹೊಗೆಯಲ್ಲಿ ನೇತು ಹಾಕಿರುವ ಬುದ್ದಲಿಯಂತಿದ್ದೇನೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯಲಿಲ್ಲ. ನೋಡಿ, ಅಲ್ಲಿ ಕಾದುಕೊಂಡಾಗ ದೇವರು ಈ ಕಾಯುವಿಕೆಯ ಸಮಯದಲ್ಲಿ ನಮ್ಮನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ, ಅಥವಾ ನಮ್ಮನ್ನು ಒಂದು ಕುಗ್ಗಿದ ಮನೋಭಾವದಲ್ಲಿ ಬಿಟ್ಟು ಬಿಡುವುದಿಲ್ಲ. ಯಾಕೆಂದರೆ ನಾವು ಪ್ರತಿಯೊಬ್ಬರು ನಮ್ಮ ಕಾರ್ಯ ನೆರವೇರಬೇಕಾದ್ರೆ ಕಾದುಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಅದು ಭಾಳ ಕಷ್ಟದ ಪರಿಸ್ಥಿತಿ. ಏನೋ ಒಂದು ದೇವರ ಕಾರ್ಯ ನಡೆಯಬೇಕು, ಒಂದು ದೇವರ ಯೋಜನೆ ನಡೆಯಬೇಕಂತ ಹೇಳುವಾಗ ಆ ಕಾದುಕೊಳ್ಳುವ ಸಮಯ ಅಷ್ಟು ಸುಲಭ ಅಲ್ಲ, ಅದು ಭಾಳ ಕಷ್ಟಕರವಾಗಿದೆ. ಅಂಥ ಸಮಯದಲ್ಲಿ ದೇವರು ತಡ ಆದರೂ ಕೂಡ ತನ್ನ ವಾಕ್ಯದ ಮೂಲಕ ತನ್ನ ಮಕ್ಕಳನ್ನು ಸಂತೈಸುತ್ತಾನೆ. ಈಗ ನೋಡಿ, ನಾನು ನಿಮಗೆ ಕೈ ಬಿಡುವುದಿಲ್ಲ, ನಾನು ಎಂದಿಗೂ ನಿಮ್ಮನ್ನು ಮರೆಯದ ದೇವರು, ನನ್ನ ಅಂಗೈಯಲ್ಲಿ ಚಿತ್ರಿಸಿ ಎಲ್ಲ
ವಾಕ್ಯಗಳು ಬಂದಾಗ ನಮ್ಮ ಕಾಯುವಿಕೆಯಲ್ಲಿ ನಮ್ಮಲ್ಲಿ ಒಂದು ನಿರೀಕ್ಷೆ ಇನ್ನೂ ಹೆಚ್ಚುತ್ತದೆ. ಅಥವಾ ನಾವು ಕುಗ್ಗಿ ಹೋದವರು ಬಲಗೊಳ್ಳಲಿಕ್ಕೆ, ಆತ್ಮಿಕ ಬಲ ಹೊಂದಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ನಿರೀಕ್ಷಿಸುವುದು ಇಲ್ಲಿ ಬಹಳ ಅಗತ್ಯವಾಗಿ, ಒಂದು ವೇಳೆ ನಾವು ಕಾಯುತ್ತಿದ್ದೇವಂತ ಹೇಳಿ ದೇವರ ವಾಕ್ಯವನ್ನು ಧ್ಯಾನಿಸುವ ಒಂದು ಹವ್ಯಾಸ ಅಥವಾ ದೇವರ ಸನ್ನಿಧಿಯಲ್ಲಿ ನಿಂತು ದೇವರ ವಾಕ್ಯದ ಮೂಲಕ ದೇವರ ಸ್ವರವನ್ನು ಕೇಳುವ ಒಂದು ಪ್ರವೃತ್ತಿ ನಮ್ಮಲ್ಲಿ ಇಲ್ಲದಿದ್ದರೆ ನಮಗೆ ಕಾಯಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಗತ್ಯವಾಗಿ, ಯಾಕೆಂದರೆ ನಮಗೆ ಎಲ್ಲ ಸಂಗತಿಗಳಲ್ಲಿ ಮಾರ್ಗದರ್ಶನ ಕೊಡುವುದು ದೇವರ ವಾಕ್ಯ. ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಮಾರ್ಗದರ್ಶನ ಕೊಡ್ತಾರೆ, ತನ್ನ ವಾಕ್ಯದ ಮೂಲಕ. ಆದ್ದರಿಂದ ಇದನ್ನು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ವಾಕ್ಯದ ಮೂಲಕ ದೇವರ ಸ್ವರವನ್ನು ಕೇಳುವುದು. ನಾವು ಇದಕ್ಕೆ ಸಂಬಂಧಪಟ್ಟು ಅನೇಕ ಪ್ರಸಂಗಗಳನ್ನು ಕೇಳಿದ್ದೇವೆ. ಎಂಥ ಆಶೀರ್ವಾದ ಬರ್ತದೆ ದೇವರ ವಾಕ್ಯದ ಸ್ವರವನ್ನು ಕೇಳಿದಾಗ, ಹೇಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟು ನಾವು ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಮತ್ತು ಆದ್ದರಿಂದ ದೇವರ ವಾಕ್ಯದ ಮೂಲಕ ದೇವರ ಸ್ವರವನ್ನು ಕೇಳುವುದು ಬಹಳ ಅಗತ್ಯವಾಗಿದೆ. ಇದಕ್ಕೆ ಆದ್ದರಿಂದ ಇನ್ನೊಂದು ಭಾಳ ಅಗತ್ಯವಾಗಿ ಸಮಯದಲ್ಲಿ ನಾವು ಒಂದು ಭಾಳ ಎಚ್ಚರಿಕೆಯಿಂದ ನೋಡಬೇಕು. ನಮ್ಮ ಅನುಕೂಲಕ್ಕೆ ಬಂದ ವಾಕ್ಯಗಳನ್ನು ಇಟ್ಕೊಂಡು ದೇವರು ಮಾತಾಡಿದಾರಂತ ಹೇಳಬಾರ್ದು. ನಾವು ಸರಿಯಾಗಿ ಧ್ಯಾನಿಸಿ ಮತ್ತೆ ಮತ್ತೆ ಅದನ್ನು ದೃಢಪಡಿಸಿಕೊಂಡು, ದೇವರೇ ನಿನ್ನ ಇಚ್ಛೆ, ನೀನು ಈ ರೀತಿಯಾಗಿ ಪವಿತ್ರಾತ್ಮ ನನ್ನೊಂದಿಗೆ ಮಾತಾಡು, ನನಗೆ ಸರಿಯಾದ ಮಾರ್ಗದರ್ಶನ ನೀಡು, ನನ್ನನ್ನು ಕೈ ಬಿಡಬೇಡ. ಈ ಪ್ರಾರ್ಥನೆಗಳ ಮೂಲಕ ಸ್ಪಷ್ಟವಾಗಿ ದೇವರ ಆ ವಾಕ್ಯದ ಮೂಲಕ ದೇವರ ಸ್ವರವನ್ನು ನಾವು ದೃಢಪಡಿಸಬೇಕಾಗಿದೆ. ಆದ್ದರಿಂದ ಇದು ಎರಡನೇದು. ಇಲ್ಲಿ ಒಂದು ಸಂಗತಿ ಏನಾಗ್ತದೆ ಅಂದರೆ, ನಮಗೆ ದೇವರು ಕಾಯುವುದರಿಂದ ನಾವು ನಂಬಿಕೆಯಲ್ಲಿ ಬಲ ಹೊಂದುತ್ತೇವೆ. ಇನ್ನೂ ನಂಬಿಕೆ ನಮಗೆ ಬಲ ಆಗ್ತದೆ. ಆದ್ದರಿಂದ ಅದು ಹೇಗೆ ಬಲ ಆಗ್ತದೆ? ದೇವರ ವಾಕ್ಯದಿಂದ. ಈಗ ನಮ್ಮಲ್ಲಿ ಯಾವುದೇ ಒಂದು ಬಲಹೀನತೆ ಇರ್ಬೋದು, ನಾವು ಪ್ರಾರ್ಥನೆ ಮಾಡ್ತೇವೆ, ನಮಗೆ ಅದರ ಮೇಲೆ ಜಯ ಸಾಧಿಸಲಿಕ್ಕೆ ನಮಗೆ ಕಷ್ಟ ಆಗಿರ್ಬೋದು. ಈ ಸಮಯದಲ್ಲಿ ನಮಗೆ ಅಂಥದ್ದೇ ಸಂಗತಿಗಳು ದೇವರ ವಾಕ್ಯದಲ್ಲಿ ಇದ್ದು, ಯಾವ ರೀತಿಯಾಗಿ ದೇವರು ಅವರಿಗೆ ಬಲ ನೀಡಿ ಅವರನ್ನು ನಡೆಸಿದರು, ಈ ಎಲ್ಲ ಸಂಗತಿಗಳು ಏನು ಮಾಡ್ತವೆ, ನಮಗೆ ಕೂಡ ಆ ವಾಕ್ಯಗಳ ಆಧಾರದಿಂದ ನಮ್ಮ ನಂಬಿಕೆ ಬಲ ಹೊಂದುತ್ತದೆ. ನನ್ನನ್ನು ಕೂಡ ದೇವರು ಕೈ ಬಿಡುವುದಿಲ್ಲ, ಖಂಡಿತವಾಗಿ ದೇವರನ್ನು ಕಾಪಾಡೋ ದೇವರು, ನನ್ನನ್ನು ಈ ಒಂದು ಸಮಸ್ಯೆಯಿಂದ ಬಿಡುಗಡೆ ಕೊಡುವ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಅಂತ ನಮಗೆ ನಮ್ಮ ನಂಬಿಕೆ ಬಲವಾಗಿರ್ತದೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಇಲ್ಲಿ ನೋಡಬೇಕು. ನೋಡಿ, ಇನ್ನೊಂದು ನಾವು 106ನೇ ಕೀರ್ತನೆಗೆ ಹೋಗೋಣ. ಅಲ್ಲಿ 6ರಿಂದ 15 ತನಕ ವಾಕ್ಯ ನಾವು 106ನೇ ಕೀರ್ತನೆ 6ರಿಂದ 15 ತನಕ ನಾವು ನೋಡೋಣ. ನಮ್ಮ ಪಿತೃಗಳಂತೆ ನಾವು ಪಾಪಿಗಳು, ಅಪರಾಧ ಮಾಡಿದೆವು, ದುಷ್ಟತನವನ್ನು ನಡೆಸಿದೆವು. ನಮ್ಮ ಪೂರ್ವಿಕರು ಐಗುಪ್ತದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ, ನಿನ್ನ ಕೃಪಾತಿಶಯವನ್ನು ಸ್ಮರಿಸಲಿಲ್ಲ. ಕೆಂಪು ಸಮುದ್ರದ ಬಳಿಯಲ್ಲಿ ನಿನಗೆ ತಿರುಗಿ ಬಿದ್ದರು. ಆದರೂ ಆತನು ತನ್ನ ಹೆಸರಿನ ನಿಮಿತ್ತವಾಗಿಯೂ ತನ್ನ ಶೌರ್ಯವನ್ನು ಪ್ರಕಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿದನು. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು. ಅಡವಿಯನ್ನೋ ಎಂಬಂತೆ ಸಾಗರವನ್ನು ದಾಟಿಸಿದನು. ಹಗೆಗಳ ಕೈಯಿಂದ ಅವರನ್ನು ತಪ್ಪಿಸಿದನು. ವೈರಿ ಹಸ್ತದಿಂದ ಬಿಡಿಸಿದನು. ಜಲರಾಶಿಯು ಅವರ ವಿರೋಧಿಗಳನ್ನು ಮುಚ್ಚಿಬಿಟ್ಟಿತು, ಒಬ್ಬನೂ ಉಳಿಯಲಿಲ್ಲ. ಆಗ ಅವರು ಆತನ ಮಾತನ್ನು ನಂಬಿ ಆತನನ್ನು ಕೀರ್ತಿಸಿದರು. ನೋಡಿ, ಇಲ್ಲಿ ಇಸ್ರೇಲ್ ಜನರ ವಿಷಯದಲ್ಲಿ ಇಲ್ಲಿ ಕೀರ್ತನೆಗಾರನು ಅಲ್ಲಿ ಏನು ಹೇಳ್ತಾನೆ ನೋಡಿ, ಯಾವ ರೀತಿಯಾಗಿ ಐಗುಪ್ತ ದೇಶದಿಂದ ದೇವರು ಅವರನ್ನು ಬರಮಾಡಿದಾಗ ನೋಡಿ ಅವರು ಏನು ಸಂತೋಷಿಸಿದರು. ಅಲ್ಲಿ ಆತನ ಮಾತಿಗೆ ಕಿವಿಕೊಟ್ಟು ಅವರು ಯಾವ ರೀತಿಯಾಗಿ ಆ ಸಮುದ್ರವನ್ನು, ಕೆಂಪು ಸಮುದ್ರವನ್ನು ದಾಟಿ ಬಂದರು. ಆದರೂ ಕೂಡ ಅಲ್ಲಿ ಮತ್ತೆ ಅವರು ಗುಣಗುಟ್ಟಿದರು ಅಂತ ಉಂಟು. ನೋಡಿ, ಅಲ್ಲಿ ಮುಂದುವರಿದ. ಆದರೆ
ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ತನ್ನ ಸಂಕಲ್ಪವನ್ನು ಕಾದಿರದೆ ಆತನ ಸಂಕಲ್ಪವನ್ನು ಕಾದಿರದೆ ಅರಣ್ಯದಲ್ಲಿ ಆಶಾತುರವಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಆತನು ಅವರ ಆಶೆಯನ್ನು ಪೂರೈಸಿದರು. ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ಅವರು ಪಾಳೆಯದಲ್ಲಿ ಮೋಶೆಯ ಮೇಲೆಯೂ ಯೆಹೋವನು ಪ್ರತಿಷ್ಠಿಸಿದ ಆರೋನ ಮೇಲೆಯೂ ಹೊಟ್ಟೆಕಿಚ್ಚು ಪಡಲು ನೋಡಿ, ಅಲ್ಲಿ ಏನಾಯಿತಂದರೆ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಈಗ ಇಲ್ಲಿ ಕೀರ್ತನೆಗಾರನು ಹೇಳೋದೇನು, ಅವರು ಐಗುಪ್ತ ದೇಶದಿಂದ ಬಂದಾಗ ದೇವರು ಅವರನ್ನು ಅದ್ಭುತ ರೀತಿಯಲ್ಲಿ ಆ ಸಮುದ್ರವನ್ನು ದಾಟಿಸಿದನು. ಸಮುದ್ರವನ್ನು ವಿಭಾಗ ಮಾಡಿ ನಮ್ಮಿಂದ ಕೂಡ ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಣ ನೆಲದ ಮೇಲೆ ಅದರ ಮೇಲೆ ದಾಟಿಸಿಬಿಟ್ಟನು. ಅವರು ದಾಟಿದ ಮೇಲೆ ಆ ಶತ್ರುಗಳು ಹಿಂದಿನಿಂದ ಬರುವಾಗ ಪುನಃ ನೀರು ಅವರನ್ನು ಎಲ್ಲರನ್ನು ಕೊಚ್ಚಿಕೊಂಡು ಹೋಯಿತು. ಫರೋನ ಇಡೀ ಸೈನ್ಯವನ್ನೇ ಕೊಚ್ಚಿಕೊಂಡು ಹೋಯಿತು ಅಂತ ಹೇಳಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ಅಷ್ಟು ಅದ್ಭುತ ಮಾಡಿದ ದೇವರು ಮಾಡಿದ ಮೇಲೆ ಅವರು ಕಾದಿರದೆ, ಅಂದರೆ ಏನಾಯಿತು, ಅಡವಿಯಲ್ಲಿ ಅವರಿಗೆ ಸ್ವಲ್ಪ, ನನಗೆ ಗೊತ್ತಿಲ್ಲ, ನಾನು ಯೋಚಿಸೋ ಪ್ರಕಾರ ಅವರಿಗೆ ಸ್ವಲ್ಪ ತಿಂಡಿ ತಿನಿಸುಗಳ ಸ್ವಲ್ಪ ಅಡ್ಡಿ ಆತಂಕಗಳು ಉಂಟಾಗಿರ್ಬೋದಾ ಏನೋ. ಅವರು ಅಲ್ಲಿ ಗುಣಗಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಸ್ವಲ್ಪ ದೇವರನ್ನು ಕಾಯಬೇಕಿತ್ತು, ಅವರು ದೇವರನ್ನು ಸ್ತುತಿಸಬೇಕಿತ್ತು, ದೇವರನ್ನು ಬೇಡಬೇಕಿತ್ತು. ನೋಡಿ, ಈಗ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ದಾಟಿಸಿದ ದೇವರಿಗೆ ಅವರಿಗೆ ಆಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲವ? ಗುಣಗುಟ್ಟಬೇಕಾ? ಬೇಡ. ಆದರೆ ಆ ಗುಣಗುಟ್ಟುವಿಕೆಯಿಂದ ಅವರು ಕ್ಷಯ ಬಂದು ಅಲ್ಲಿ ಅವರಿಗೆ ಎಂಥ ಸಮಸ್ಯೆ ಉಂಟಾಯಿತು. ಅದನ್ನು ಬೇಕಾದರೆ ನಾವು ಹಳ ಒಡಂಬಡಿಕೆಯ ವಾಕ್ಯದ ನೋಡೋಣ. ಅರಣ್ಯಕಾಂಡಕ್ಕೆ ಹೋಗೋಣ. ನಾವು ಅರಣ್ಯಕಾಂಡ 21ನೇ ಅಧ್ಯಾಯ 5 ಮತ್ತು 6 ವಾಕ್ಯ ನೋಡಿ. ಅಲ್ಲಿ ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ, ಬೇಕಾದ ಮೇಲಿಂದ ನೋಡಿ 4ನೇ ವಾಕ್ಯದಿಂದ, ಇಸ್ರಾಯೇಲರು ಹೇರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೆ ಮೋಶೆಗೂ ವಿರೋಧವಾಗಿ ಮಾತನಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹುಜನರು ಸತ್ತು ಹೋದರು. ನೋಡಿ, ಈಗ ಕೆಂಪು ಸಮುದ್ರವನ್ನು ಅವರು ದಾಟಿಸಿದರು. ಇಷ್ಟು ಅದ್ಭುತ ನೋಡಿದ್ದಾರೆ. ಸ್ವಲ್ಪ ದಿವಸವನ್ನು ಕಾದುಕೊಳ್ಳಲಿಕ್ಕೆ ಸಮಯ ಇರಲಿಲ್ಲ. ಅವರು ಗುಣಗುಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಏನಾಯಿತು ನೋಡಿ, ಅನೇಕರು ನಾಶ ಆದರಂತ ಅಲ್ಲಿ ಬರೆದಿದೆ. ಅದರಿಂದ ಬಹಳ ಎಚ್ಚರಿಕೆಯಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ದೇವರ ಕಾರ್ಯಗಳು ದೇವರ ಸಮಯಕ್ಕೆ ಅನುಗುಣವಾಗಿ ಆಗೋದು. ನಾವು ಗುಣಗುಟ್ಟುವುದಲ್ಲ. ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಯೋಚಿಸಬಾರ್ದು. ನಾವು ಅಲ್ಲಿ ಬಿಟ್ಟು ಬಂದೆವು, ಇಲ್ಲಿ ಬಂದೆವು, ಏನಾಯಿತು, ನಮಗೆ ಏನು ಒಳ್ಳೆಯದಾಯಿತು, ನಮಗೆ ಹಾಗೆ ಆಗಲಿಲ್ಲ, ಹೀಗೆ ಆಗಲಿಲ್ಲ. ಎಲ್ಲ ಸಂಗತಿಗಳು ದೇವರು ಮೆಚ್ಚೋ ಕಾರ್ಯಗಳಲ್ಲ. ಕರೆದ ಆತನು ಯಾವತ್ತೂ ಕೈ ಬಿಡುವವನಲ್ಲ, ನಡೆಸುವ ಆತನು. ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಆತನ ಪಾದದಲ್ಲಿ ಕಾದುಕೊಳ್ಳುವುದು ಮಾತ್ರ ನಮ್ಮ ಕೆಲಸ. ಗುಣಮುಟ್ಟಿದರೆ ಇಸ್ರಾಯೇಲರ ಹಾಗೆ ನಮಗೂ ಕೂಡ ಅದೇ ಪರಿಸ್ಥಿತಿ ಬರ್ತದೆ. ಅದರಿಂದ ಭಾಳ ಜಾಗ್ರತೆಯಾಗಿ ನಾವು ದೇವರನ್ನು ಕಾದುಕೊಳ್ಳುವಾಗ ಬಹಳ ಅಗತ್ಯವಾಗಿ ಗುಣಮುಟ್ಟದೆ ದೇವರ ವಾಕ್ಯದ ಧ್ಯಾನವನ್ನು ಹೆಚ್ಚಿಸಬೇಕು. ಯಾಕೆಂದರೆ ದೇವರ ಆ ವಾಕ್ಯಗಳ ಮೂಲಕ ನಮ್ಮನ್ನು ಸಂತೈಸ್ತಾನೆ. ದೇವರ ವಾಕ್ಯ ಧ್ಯಾನ ಮಾಡಿ ನನಗೆ ಪ್ರಾರ್ಥನೆ ಮಾಡಿ, ಏನಾಯಿತು, ಏನಾಗಲಿಲ್ಲ ಅಂತ ಹೇಳಿ ಪ್ರಾರ್ಥನೆ ಬಿಟ್ಟರೆ, ವಾಕ್ಯದ ಧ್ಯಾನ ಬಿಟ್ಟರೆ ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಗತ್ಯವ. ದೇವರನ್ನು ಮಾತಾಡೋದನ್ನು ನಾವು ಕೇಳೋದು ಬಿಟ್ಟರೆ ದೇವರ ಮಾರ್ಗದರ್ಶನ ಮತ್ತು ದೇವರ ಸಂತೈಕ್ಯವನ್ನು ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಆದ್ದರಿಂದ ಬಹಳ ಅಗತ್ಯವಾಗಿ ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಮತ್ತು ವಾಕ್ಯದ ಧ್ಯಾನ
ಇನ್ನೂ ಬಲವಾಗಿ ರೀತಿಯಲ್ಲಿ ನಾವು ನಡೆಸಬೇಕಾಗುತ್ತೆ. ಅದನ್ನು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ಈಗ ಈ ನಾವು ನೋಡಿದೆವು, ಈ ಕಾಯುವಿಕೆ ಸಮಯದಲ್ಲಿ ಕಾಯುವಿಕೆಯಿಂದ ದೇವರು ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತಾರೆ. ಈಗ ದೇವರನ್ನು ನಾವು ಹೇಗೆ ಕಾಯಬೇಕು, ಈ ಸಂಗತಿಗಳನ್ನು ನಾವು ಸ್ವಲ್ಪ ನೋಡೋಣ. ಒಂದು, ದೇವರನ್ನು ಇನ್ಪೇಷಂಟ್ಲಿ ಅಂದರೆ ತಾಳ್ಮೆ ಇಲ್ಲದೆ ಉಣುಗುಟ್ಟದೆ, ಹೇಗೆ ಇಸ್ರಾಯೇಲರು ನೋಡಿ ಅಷ್ಟೇ ಅದ್ಭುತಗಳನ್ನು ನೋಡಿದ್ದಾರೆ. ಅವರು ಸ್ವಲ್ಪ ಸಮಯ ಆಗಲಿಲ್ಲ, ಸಣ್ಣ ವಿಷಯಕ್ಕೆ ಆಹಾರದ ವಿಷಯದಲ್ಲಿ ಅದು ಒಳ್ಳೆಯ ಆಹಾರ ಅಲ್ಲ ಅಂತ ಗುಣಗುಡ್ಲಿಕ್ಕೆ ಪ್ರಾರಂಭ ಮಾಡಿ. ಇಲ್ಲ, ತಾಳ್ಮೆಯಲ್ಲಿರಬೇಕು ಮೊದಲನೇದಾಗಿ. ಎರಡನೇದಾಗಿ ನರ್ವಸ್ಲಿ ಅಥವಾ ಭಯ, ನಮಗೆ ದೇವರು ಈ ಕೆಲಸ ಮಾಡಲಿಕ್ಕೆ, ನಮಗೆ ದೇವರು ಈ ಒಂದು ವ್ಯಾಪಾರ ಮಾಡಲಿಕ್ಕೆ ಅಥವಾ ದೇವರು ಈ ಒಂದು ಕಾರ್ಯ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದರು. ಈಗ ಏನಾಗ್ಬೋದಾ, ನಾವು ಇದಕ್ಕೆ ಸಾಲ ತಗೊಂಡದ್ದು ಅಥವಾ ಹೀಗೆ ಮಾಡಿದೆವು, ನಾಳೆ ಏನಾಗ್ಬೋದಾ, ಇದು ಭಯಭೀತಿಯಲ್ಲಿ ಏನಾಯ್ತದೆ. ಆಗ ನಮ್ಮ ನಂಬಿಕೆ ನಾವು ದೃಢ ಇಲ್ಲ ಅಂತ ಆಯಿತು. ಅದರಿಂದ ಯಾವತ್ತೂ ನಾವು ಭಯಭೀತರಾಗಿ ಕಾಯುವುದು ಒಳ್ಳೆಯದಲ್ಲ. ಮೂರನೇದು, ಪ್ರಶ್ನಿಸುವ ಒಂದು ಪ್ರಶ್ನೆ, ಕ್ವೆಶ್ಚನಿಂಗ್. ಇಷ್ಟು ದಿವಸ ಆಯಿತು, ಇನ್ನೂ ದೇವರ ಕಾರ್ಯ ಆಗಲಿಲ್ಲ, ಯಾಕೆ ಆಗಲಿಲ್ಲ, ದೇವರು ಯಾಕೆ ಇದು ಮಾಡಲಿಲ್ಲ, ಬೇರೆಯವ್ರ ಹತ್ರ ಪ್ರಶ್ನೆ ಮಾಡೋದು. ನಮ್ಮದು ಇನ್ನೂ ನಡೀಲಿಲ್ಲ, ಇಷ್ಟು ವರ್ಷದಿಂದ ನಾವು ಹೀಗೆ ಮಾಡ್ತೇವೆ, ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತೇವೆ, ಆ ರೀತಿಯಾಗಿರೋದೆ. ಮೂರನೇದು, ಫ್ರಸ್ಟ್ರೇಷನ್, ಹತಾಶರಾದವ್ರು. ಇನ್ನೂ ನನಗೆ ದೇವರು ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಆಯಿತು, ಕಾದು ನನಗೆ ಸಾಕಾಯಿತು, ಹತಾಶ ಅಥವಾ ಆಶಾಭಂಗರಾಗಿ, ಮತ್ತು ನರ್ವಸ್ಲಿ ಅಂತ ಅಥವಾ ಹತಾಶರಾಗೋದು. ಅದೇ ಈ ಎಲ್ಲ ಇಲ್ಲದೆ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಯಾವತ್ತೂ ಕೂಡ ನಾವು ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ತಾಳ್ಮೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಪೇಷಂಟ್ಲಿ, ಸಮಾಧಾನದಿಂದ ಕಾಯುವುದು. ಅದಕ್ಕೆ ಬೇಕಾದರೆ ಒಂದು ವಾಕ್ಯ ನಾವು ನೋಡೋಣ. ಕೀರ್ತನೆ 37ರಲ್ಲಿ ಹೋಗೋಣ. 37ನೇ ಕೀರ್ತನೆ 7ನೇ ವಾಕ್ಯ ನೋಡಿ. ಅಲ್ಲಿ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು, ಕುಯುಕ್ತಿಯನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದಿದವರನ್ನು ನೋಡಿ ಉರಿಗೊಳ್ಳಬೇಡ. ನೋಡಿ, ಇಲ್ಲಿ ಬಹಳ ಅಗತ್ಯ. ಈಗ ನಮ್ಮ ನಂಬಿಕೆ ಏನು? ದೇವರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಪಕ್ಕದವರು ಅಥವಾ ಇನ್ನೊಬ್ಬ ಅಂಗಡಿಯವನು ಅಂತ ಹೇಳಿ ಅವನು ಹಾಗೆ ಮಾಡಿದನು, ಹೀಗೆ ಮಾಡಿದನು. ಸೈತಾನನು ನಮಗೆ ನಮ್ಮ ಕೇಂದ್ರೀಕೃತವನ್ನು ದೇವರ ಮೇಲಿಂದ ತಪ್ಪಿಸಲಿಕ್ಕೆ ನೋಡ್ತಾನೆ. ನಾವು ಭಾಳ ಇದರಿಂದ ಎಚ್ಚರಿಕೆಯಾಗಿರು. ಇಲ್ಲಿ ಏನು, ಸಮಾಧಾನದಿಂದ ಏನು ಹೇಳ್ತದೆ ನೋಡಿ. ಪುನಃ ಓದಿ, ಅದು 37ನೇ ಕೀರ್ತನೆ ಪುನಃ ನೋಡೋಣ ನಾವು. ಅಲ್ಲಿ ನೋಡಿ, ಅಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಭಾಳ ಶಾಂತರಾಗಿ ನಾವು ಕಾಯೋದು ನಮ್ಮ ಕೆಲಸ. ಆ ಸಮಯದಲ್ಲಿ ಇನ್ನೊಬ್ಬನು ಏನೋ ವ್ಯಾಪಾರದಲ್ಲಿ ಅಡ್ಡದಾರಿಯಿಂದ ಸಂಪಾದನೆ ಮಾಡಿ ಒಳ್ಳೆ ಮಾಡ್ತಾನೆ ಅಂತ ಹೇಳಿ, ಅಥವಾ ನಮ್ಮನ್ನು ಹಾಳು ಮಾಡಬೇಕಂತ ಹೇಳ್ತಾನೆ ಅಂತ ಹೇಳಿ ನಾವು ಕುಗ್ಗಿ ಹೋಗುವುದಲ್ಲ. ಭಾಳ ಶಾಂತರಾಗಿ ಕಾಯೋದು ಭಾಳ ಅಗತ್ಯ. ಯಾಕೆಂದರೆ ಸೈತಾನನು ಈ ಎಲ್ಲ ಒಂದು ತಂತ್ರಗಾರಿಕೆಯಿಂದ ನಮ್ಮ ಶಾಂತತೆಯನ್ನು ಕದಡಿ ಬಿಡ್ತಾನೆ, ನಮ್ಮನ್ನು ಭಾಳ ದಾರಿ ತಪ್ಪಿಸಲಿಕ್ಕೆ ನೋಡ್ತಾನೆ, ನಮ್ಮ ನಂಬಿಕೆಯನ್ನು ಕುಗ್ಗಿಸಿ ಬಿಡ್ತಾನೆ. ಈಗ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಕರೆದಾತನ ದೇವರು ನಮಗೆ ಒಂದು ಆಲೋಚನೆ ಕೊಟ್ಟಿದ್ದಾನೆ. ದೇವರು, ನಾವು ಪ್ರಾರ್ಥನೆ ಮಾಡಿ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ, ಅದನ್ನು ನಡೆಸಲಿಕ್ಕೆ ಆತನೇ ಶಕ್ತನು. ಕಾಯಬೇಕು. ಎಲ್ಲ ಒಂದೇ ದಿವಸದಲ್ಲಿ, ಒಂದು ತಿಂಗಳಲ್ಲಿ, ಒಂದು ವರ್ಷದೊಳಗೆ ಎಲ್ಲ ಕಾರ್ಯಗಳು ಮುಗಿಬೇಕಂದರೆ ನಮ್ಮ ಆಲೋಚನೆ ಪ್ರಕಾರ ದೇವರು ಕಾಯುವುದಿಲ್ಲ. ನಮ್ಮ ಆಲೋಚನೆ ಪ್ರಕಾರ ದೇವರು ಕಾರ್ಯ ಮಾಡೋದಿಲ್ಲ. ದೇವರು ತನ್ನ ಆಲೋಚನೆ ಪ್ರಕಾರ ತಮ್ಮ ಸಮಯಕ್ಕೆ ಅನುಗುಣವಾಗಿ ತನ್ನ ಜ್ಞಾನದಿಂದ ದೇವರು ನೆರವೇರಿಸುತ್ತಾರೆ. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ಭಾಳ ಶಾಂತರಾಗಿ ಕಾದುಕೊಳ್ಳುವುದು ಭಾಳ ಅಗತ್ಯ. ಎರಡನೇದು, ನಾವು ಸಮಾಧಾನದಿಂದ ಶಾಂತರಾಗಿ ಕಾಯಬೇಕು. ಅದಕ್ಕೆ ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆ
62ನೇ ಕೀರ್ತನೆ 1ನೇ ವಾಕ್ಯ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ನೋಡಿ, ಇಲ್ಲಿ ಕೀರ್ತನಗಾರನು ಹೇಳ್ತಾನೆ ಏನು? ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಈಗ ನಮಗೆ ಒಂದು ಭಯದ ಪರಿಸ್ಥಿತಿ ಇರ್ಬೋದು, ಆದರೆ ಯಾರು ಕಾಯಬೇಕು? ದೇವರೇ ಕಾಯಬೇಕು. ನಮಗೆ ಆ ಪರಿಸ್ಥಿತಿ ನೋಡುವಾಗ ಇಲ್ಲ, ಸಾಧ್ಯ ಇಲ್ಲ, ನಮಗೆ ಈ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಬರ್ಬೋದು. ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ, ನಮ್ಮ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಅಂತ ಪರೀಕ್ಷಿಸ್ತಾನೆ. ಅದಕ್ಕಾಗಿ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ನಿಮ್ಮ ನಂಬಿಕೆಯನ್ನು ನಾನು ಬೆಂಕಿಯಲ್ಲಿ, ಬಂಗಾರದ ಹಾಗೆ ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡ್ತೇನೆ ಅಂತ ದೇವರು ಹೇಳ್ತಾರೆ. ನಾವು ಅದನ್ನು ದಾಟಿ ಬರಲೇಬೇಕು, ಬೇರೆ ಅದರಲ್ಲಿ ಶಾರ್ಟ್ಕಟ್ ಇಲ್ಲ. ಅದರಿಂದ ಭಾಳ ಶಾಂತರಾಗಿ ಶಾಂತನಾಗಿರುವೆನು, ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆ ಆತನಿಂದಲೇ. ಆದ್ದರಿಂದ ಬೇರೆ ನಮಗೆ ದಾರಿ ಇಲ್ಲ. ನಾವು ದೇವರ ಮಕ್ಕಳು, ನಮ್ಮ ಪೂರ್ಣ ನಂಬಿಕೆ ಯಾರು? ದೇವರು ನಡೆಸುವ ಆತನಂತ ಹೇಳಿ. ಆದ್ದರಿಂದ ನಾವು ಶಾಂತರಾಗಿ ಕಾಯುವುದು ಭಾಳ ಅಗತ್ಯ. ಅದು ಬಿಟ್ಟು ನಾವು ತಾಳ್ಮೆ ಕಳ್ಕೊಳ್ಳಬಾರದು. ಇನ್ನೊಂದು ವಾಕ್ಯ ನಾವು ನೋಡೋಣ. ನಿರೀಕ್ಷೆ ಮತ್ತು ಧೈರ್ಯದಿಂದ ನಾವು ಇರಬೇಕು. ನಮ್ಮ ನಿರೀಕ್ಷೆಯಲ್ಲಿ ಭಾಳ ಧೈರ್ಯದಲ್ಲಿ ಇರಬೇಕು. ಅದಕ್ಕಾಗಿ ನಾವು 27ನೇ ಕೀರ್ತನೆ 13ನೇ ವಾಕ್ಯ ನೋಡೋಣ. ಕೀರ್ತನೆ 27 13ನೇ ವಾಕ್ಯ ನಾವು ನೋಡೋಣ. ನೋಡಿ, ಇಲ್ಲಿ 27ನೇ ಕೀರ್ತನೆ 13ನೇ ವಾಕ್ಯ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಎಲ್ಲಿ? ಈ ಲೋಕದಲ್ಲೇ. ಖಂಡಿತವಾಗಿ ಆತನು ನನ್ನ ಮೇಲೆ ದಯೆ ತೋರಿಸ್ತಾನೆ, ಆತನನ್ನು ಕೈ ಬಿಡುವುದಿಲ್ಲ ಎಂದು ದೃಢವಾಗಿ ನಂಬಿದ್ದೇನೆ ಅಂತ ಹೇಳಿ. ದೃಢತೆ ನಮ್ಮಲ್ಲಿ ಬೇಕು. ನಾವು ಬಹಳ ಧೈರ್ಯದಿಂದ, ಆತನು ಕೈ ಬಿಡುವುದಿಲ್ಲ ಎಂಬ ಧೈರ್ಯ ನಮಗಿರಬೇಕು. ಆದ್ದರಿಂದ ನಾವು ಭಯಭೀತರಾಗಿ ಇರುವುದಲ್ಲ, ಧೈರ್ಯದಿಂದ ಇದ್ದು ನಾವು ನಂಬಬೇಕು. ಮತ್ತು ನಾವು ದೇವರ ವಾಕ್ಯದ ಮೇಲೆ ನಾವು ನಂಬಿಕೆ ಇಟ್ಟು ಇರಬೇಕು. ದೇವರ ವಾಕ್ಯದ ಮೂಲಕ ನಮ್ಮೊಂದಿಗೆ ಸಂತೈಸ್ತಾನೆ, ನಮ್ಮನ್ನು ಬಲಪಡಿಸುತ್ತಾನೆ. ಅದು ನಾವು ಬೇಕಾದರೆ 119ನೇ ಕೀರ್ತನೆ ನೋಡೋಣ. ಅಲ್ಲಿ 114ನೇ ವಾಕ್ಯ, ನಾವು 119ನೇ ಕೀರ್ತನೆ 114. ನನ್ನ ಆಶ್ರಯವು ಗುರಾಣಿಯು ನೀನೇ, ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನೋಡಿ, ನಮ್ಮ ಆಶ್ರಯ ಗುರಾಣಿ, ಕಾಪಾಡುವಾತನು ಆತನೇ. ಆತನು ನಮ್ಮನ್ನು ರಕ್ಷಿಸುವ ಆತನು ವಾಕ್ಯದವನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಯಾಕೆ? ಆತನ ವಾಕ್ಯದ ಮೂಲಕ ಆತನು ನಮ್ಮನ್ನು ಬಲಪಡಿಸುತ್ತಾನೆ. ಆದ್ದರಿಂದ ಆತನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ಆತನ ವಾಕ್ಯವಿಲ್ಲದೆ ಯಾವ ಕಾರ್ಯಗಳು ನಮ್ಮಲ್ಲಿ ನಡೆಯುವುದಿಲ್ಲ. ನಾವು ಅದನ್ನು ನೋಡಿ ಎದುರು ನೋಡುವವರಾಗಿದ್ದೇವೆ. ದೇವರ ವಾಕ್ಯವನ್ನು ನಾವು ದೇವರ ಮಾರ್ಗದರ್ಶನ ನಮಗೆ ದೇವರ ವಾಕ್ಯದಿಂದ ಬರುತ್ತದೆ. ಆದ್ದರಿಂದ ದೇವರ ವಾಕ್ಯದ ಧ್ಯಾನ ಕೂಡ ಅಷ್ಟು ನಮಗೆ ಅಗತ್ಯವಾದದ್ದು. ಅದನ್ನು ನಾವು ಈಗಲೇ ನಾವು ಧ್ಯಾನಿಸಿದ್ದೇವೆ. ಆದ್ದರಿಂದ ಈ ಸಂಗತಿಗಳನ್ನು ಭಾಳ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಜೀವಿಸೋಣ. ದೇವರು ನಮ್ಮನ್ನು ಕಾಪಾಡೋ ದೇವರು, ನಮ್ಮನ್ನು ನಡೆಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ಭಾಳ ಅಗತ್ಯವಾಗಿ ಇವತ್ತಿನ ಈ ವಾಕ್ಯದ ಧ್ಯಾನದಲ್ಲಿ ನಾವು ನೋಡಬೇಕು. ಯಾವತ್ತೂ ಕೂಡ ನಾವು ತಾಳ್ಮೆ ಇಲ್ಲದವರಾಗಬಾರ್ದು. ಈ ಕಾಯುವಿಕೆ ಸಮಯದಲ್ಲಿ ನಾವು ತಾಳ್ಮೆ ಇಲ್ಲದವರಾಗಬಾರ್ದು. ನಾವು ಭಯಭೀತರಾಗಬಾರ್ದು. ಒಂದು ಪ್ರಶ್ನಿಸುವ ಸ್ವಭಾವ ಉಳ್ಳವರಾಗಬಾರ್ದು. ಹತಾಶೆ ಮತ್ತು ಆಶಾಭಂಗಪಟ್ಟವರಾಗಿ ಆಗಬಾರ್ದು. ನಾವು ಶಾಂತರಾಗಿ ದೇವರನ್ನು ಕಾಯಬೇಕು. ಸಮಾಧಾನದಿಂದ, ಪೇಷಂಟ್ಲಿ ಅಂತ ಹೇಳ್ತೇವೆ, ಸಮಾಧಾನದಿಂದ. ಕೀರ್ತನೆ 37 ವಾಕ್ಯ ನಾವು ನೋಡಿದೆವು. ಶಾಂತರಾಗಿ ಕಾಯಬೇಕು. ಕೀರ್ತನೆ 62 1ನೇ ವಾಕ್ಯದಲ್ಲಿ ನೋಡಿದೆವು. ನಿರೀಕ್ಷೆಯಿಂದ ಧೈರ್ಯದಲ್ಲಿ ಇದ್ದು ನಾವು ಕೀರ್ತನೆಯಲ್ಲಿ ನೋಡಿದೆವು. ಎಲ್ಲ ವಾಕ್ಯಗಳ ಆಧಾರದಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದ ದೇವರನ್ನು ಕಾಯುವ ಸಮಯದಲ್ಲಿ ನಾವು ಶಾಂತರಾಗಿ, ಸಮಾಧಾನವಾಗಿ, ಧೈರ್ಯದಿಂದ ದೇವರ ವಾಕ್ಯದ ಮೇಲೆ ಧ್ಯಾನವನ್ನಿಟ್ಟು ದೇವರ ವಾಕ್ಯದ ಮೂಲಕ ದೇವರ ಸ್ವರವನ್ನು ಕೇಳಿ ನಾವು ಸಂತೈಕ್ಯವನ್ನು ಹೊಂದಿ
ನಮ್ಮ ನಂಬಿಕೆಯನ್ನು ದೃಢಪಡಿಸಿ ನಾವು ಕಾಯಬೇಕಾಗಿದೆ. ಆಗಲೇ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಪ್ರತಿಯೊಬ್ಬರು ಭಾಳ ಅಗತ್ಯವಾಗಿ ಇವತ್ತಿನ ಈ ಸಂಗತಿಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವ ದೇವರು ಮತ್ತು ನಮ್ಮನ್ನು ಹಿಡಿದು ನಡೆಸುವ ದೇವರು. ಆತನು ನಮ್ಮನ್ನು ಒಂದು ಯೋಜನೆಯಲ್ಲಿ ನಮ್ಮನ್ನು ಸದಾ ಇಟ್ಟು ನಡೆಸುವ ದೇವರಾಗಿದ್ದಾರೆ. ನಮ್ಮನ್ನು ಎಂದಿಗೂ ಕೈ ಬಿಡದೆ ದೇವರು, ಆತನು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ